ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನಮ್ಮ ಶ್ರೀ ಶಾರದಾ ಗ್ರೂಪ್ನಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸಿರುವ ಕಾರ್ಯಕ್ರಮದ ವಿಡಿಯೋವನ್ನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಒಬ್ಬ ವಿಶೇಷ ಅತಿಥಿಗಳನ್ನು ನಾವು ಆಹ್ವಾನಿಸಿದ್ದೆವು. ಇವರು ಶ್ರೀಮತಿ ಶಶಿಕಲಾ. ಎಲೆಮರೆಯ ಕಾಯಿಯಂತೆ ಅತ್ಯದ್ಭುತವಾಗಿ ತಮ್ಮಷ್ಟಕ್ಕೆ ತಾವೇ ಮಧುರ ಗೀತೆಗಳನ್ನು ಹಾಡುವ ಅಭ್ಯಾಸವನ್ನು ಉಳ್ಳವರು. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಹಾಗೆ ಎಲ್ಲರಿಗೂ ಸಿಹಿಯನ್ನು ಹಂಚಿ ಆಟಗಳನ್ನು ಆಡಿ ಹಾಡುಗಳನ್ನು ಹಾಡುತ್ತಾ ನಾವು ಸಂಭ್ರಮಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿಗಳು ಮಹಿಳೆಯರ ಬಗ್ಗೆ ತುಂಬ ಚೆನ್ನಾಗಿ ಭಾಷಣವನ್ನು ಮಾಡಿದ್ದಾರೆ. ವಿಡಿಯೋವನ್ನು ನೀವು ಕೂಡ ನೋಡಿ ನಿಮಗೂ ಸಂತೋಷ ಆಗ್ಬೋದು ಅಂತ ಭಾವಿಸ್ತೀನಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಹಾಕೋ ವಿಡಿಯೋಗಳು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಕಮೆಂಟ್ಸ್ಗಳನ್ನು ಚಾನಲ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಶರ್ವ ಸಹೋದರಿ ಶಾರದೆ ಶಂಕರ ಪೂಜಿತೆ ಶಾರದೆ ಸರ್ವ ಸಹೋದರಿ ಶಾರದೆ ಅಭೀಷ್ಟ ವರದೆ ಶಾರದೆ ಅದ್ಭುತ ಚರಿತೆ ಶಾರದೆ ಅಭೀಷ್ಟ ವರದೆ ಶಾರದೆ ಅದ್ಭುತ ಚರಿತೆ ಶಾರದೆ ಶೃಂಗಗಿರಿಸ್ತೆ ಶಾರದೆ ಶ್ರುತಿ ಪ್ರತಿಪಾದ್ಯೆ ಶಾರದೆ. ತಂದೆಯನ್ನು ಭಯ ಬರುತ್ತೆ. ತಾಯಿ ಅವ್ರ ಮಾತನ್ನು ಕೇಳೋಕ್ಕಾಗಲ್ಲ, ನಿಮ್ಮ ಮಕ್ಕಳನ್ನೂ ಬಿಟ್ಕೊಡೋಕ್ಕಾಗಲ್ಲ. ಈ ಮಧ್ಯದಲ್ಲಿ ಆ ಹೆಂಗ್ಸ್ ಏನಾಗಬೇಕು? ತುಂಬ ಜವಾಬ್ದಾರಿ ಇರೋದೇ ಹೆಂಗಸಿಗೆ. ಪ್ರತಿಯೊಂದು ಹೆಂಗಸು ನೀವೇ ನಿಮ್ಮಲ್ಲೇ ಇದು ಮಾಡಿ. ಇವಾಗ ಪ್ರತಿಯೊಂದು ಮಗುನು ಫಸ್ಟು ಏನು ಕೇಳುತ್ತೆ? ಅಮ್ಮ ಅಂತ. ಅಪ್ಪ ಅನ್ನಲ್ಲ. ಹುಟ್ಟಿದ ಮಗು ಅಳೋದು ಅಮ್ಮನೇ. ಅಮ್ಮನ ಹತ್ರನೇ ಬಂದು ಫಸ್ಟು ಅಲ್ಲ ಆ ತಗೊಳ್ಳೋ ಸ್ವತಂತ್ರ ಹೆಂಗಸಿಗೆ ಬಂದಿದೆಯಾ? ಮಹಿಳಾ ದಿನಾಚರಣೆ ಒಂದು ಸಾಗ ಇದು ನೀವೇ ಯೋಚನೆ ಸಾಕಾಗಲ್ಲ. ನಾವೇ ನಮಗೋಸ್ಕರ ಹೋರಾಡಿ ಕಿತ್ಕೋಬೇಕು. ಮುಂಚೆಯಿಂದಲೂ ಹೆಂಗಸು ಶೋಷಣೆನೇ. ಎಲ್ಲೆಲ್ಲಿ ಹೋದ್ರೂ ಸ್ಕೂಲ್ಗೆ ಅಯ್ಯೋ ಹೆಣ್ಣ, ಹುಟ್ಟಿದ ತಕ್ಷಣ ಮಗು ಹೆಣ್ಣ. ಈಗ ಎಲ್ಲರೂ ಒಂದೇ ಸಮ ಅಂತಾರೆ. ಆದ್ರೂ ಎರಡು ಹೆಣ್ಣ ತಕ್ಷಣ ಎರಡು ಹೆಣ್ಣೆ ಅಂತ. ಅಯ್ಯೋ ಇನ್ನೊಂದು ನೋಡೋಣ, ಗಂಡು ಮಗು ಆಗಲಿ. ಯಾಕೆ ಹೆಣ್ಮಕ್ಳು ಜವಾಬ್ದಾರಿ ತಗೊಳ್ಳಲ್ವ? ಇವಾಗ ಗಂಡು ಮಕ್ಕಳಿಗಿಂತ ಹೆಚ್ಚಿಗೆ ಜವಾಬ್ದಾರಿ ತಗೊಳ್ಳೋದೇ ಹೆಣ್ಮಕ್ಳು. ಇವಾಗ ನಾವೊಂದು ಸೊಸೆಯಾಗೂ ತಗೊಂಡು ಅವ್ರ ಸಜೆಷನ್ ತಗೊಂಡೆ, ನಾನು ಈಗ ಮುಂದುವರೆದೆ. ಯಾವ ಗಂಡಸೂ ಹೇಳ ರಾಜ ಸೀತೆನ ಅವ್ನು 4 ಮಕ್ಕಳನ್ನ ಕರ್ಕೊಂಡು ಮಿಥಿಲಾ ನಗರಕ್ಕೆ ಬಂದ. ಅವ್ರು ಸೀತಾ ಅಕ್ಕ ತಂಗಿಯರು 4 ಜನ, ಇವ್ರು 4 ಜನ ತಾನೇ ಮದುವೆ ಮಾಡ್ಕೊಳ್ಳೋದು. ಹಾಗೆ ಬಂದ ಸಂದರ್ಭದಲ್ಲಿ ದಶರಥ ಮಹಾರಾಜ ಬಂದ ತಕ್ಷಣ ಜನಕರಾಜನ್ಗೆ ಕಾಲಕ್ಕೆ ಬಿದ್ದ ತಕ್ಷಣ ಅವನು ನೀವು ಇಂಥ ಮಹಾರಾಜ ಅವನ್ನೆಲ್ಲ ಹೊಗಳಿ ನೀವ್ ಯಾಕೆ ನನ್ನ ಕಾಲಕ್ಕೆ ಬಿದ್ರಿ ಅಂತಂದ. ಇಲ್ಲಿ ನೋಡಪ್ಪ, ನಾನು ಯಾಚಕ ಕೇಳಕ್ ಬಂದಿದ್ದೀನಿ, ಹೆಣ್ಣು ಕೊಡು ಅಂತ ಕೇಳಕ್ ಬಂದಿದ್ದೀನಿ. ನೀನು ಹೆಣ್ಣು ಕೊಡೋನು, ನೀನು ದಾನ ಮಾಡೋನು, ಅದಕ್ಕೆ ನಾನ್ ನಿನಗೆ ನಮಸ್ಕಾರ ಮಾಡ್ತಿದ್ದೀನಿ ಅಂತ ಅವ್ನು ಹೇಳಿದಾಗ ಅವನಿಗೆ ಹೆಣ್ಮಕ್ಳು ಅಪ್ಪ ಆಗಿದ್ರು ಅವನಿಗೆ ಒಂದು ಗೌರವ ಆ ಕಾಲದಿಂದನೂ ಇದೆ. ನಿಜವಾಗೂ ಅದು ಬರ್ತಾ ಬರ್ತಾ ಹಿಂಗ್ ಆಗಿದೆ ಅಷ್ಟೇ ವಿನ ಆಗ್ಲಿಂದಲೂ ಹೆಣ್ಣಿಗೆ ಗೌರವ ಏನ್ ಕೊಡ್ಬೇಕು ಅಷ್ಟಿದೆ. ಹೆಣ್ಮಕ್ಳು ಅಂತ ಏನಿಲ್ಲ. ಅವನು ಶಾರದಾ ಗ್ರೂಪ್ಗೆ ಆಗಮಿಸಿರುವ ಅತಿಥಿಗಳಿಗೆ ಸನ್ಮಾನ. ನಮ್ಮ ಗೆಳತಿಯರಿಂದ ಒಂದು ಶ್ಲೋಕ.
शांगी शंकी चक्री चनंदकी श्रीमन्नारायणो विष्णु वासुदेवो विरक्षतु शांगी शंकी चक्री चनंदकी श्रीमन्नारायणो विष्णु वासुदेवो विरक्षतु वनमाली गदी शांगी शंकी चक्री चनंदकी श्रीमन्नारायणो विष्णु वासुदेवो विरक्षतु ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಹಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಹಿ ವನ ಉಪವನಗಳಿಂದ ಘನ ಸರೋವರಗಳಿಂದ ಕನಕ ಗೋಪುರಗಳಿಂದ ಘನ ಶೋಭಿತನೆ ಶ್ರೀರಂಗಶಾಹಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಹಿ ಎಂಟು ಏಳ ಕಳೆದುದರಿಂದ ತುಂಬುವರ ತುಳಿದುದರಿಂದ ಕಂಟಕನೊಬ್ಬನ ಕೊಲಿಸಿದರಿಂದ ಬಂಟನಾಗಿ ಬಂದೆನು ಶ್ರೀರಂಗಶಾಹಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಹಿ ರಂಬೆ ಊರ್ವಶಿ ಮೇಳವ ಕಂಡೆ ತುಂಬುರು ನಾರದ ರುದ್ರರಣ ಕಂಡೆ ಅಂಬುಜೋದ್ಭವನನು ಕಂಡೆ ಶಂಭರಾಪಿತನೆ ಶ್ರೀರಂಗಶಾಹಿ ಎಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಹಿ ನಾಗಶಯನನ ಮೂರ್ತಿಯ ಕಂಡೆ ಭೋಗಿಭೂಷಣ ಶಿವನನು ಕಂಡೆ ಭಾಗವತ ಸಮ್ಮೇಳವ ಕಂಡೆ ಭಾಗವತ ಸಮ್ಮೇಳವ ಕಂಡೆ ಕಾಗಿ ನೆಲೆಯಾದಿ ಕೇಶವನನ ಕಂಡೆ ಕಾಗಿ ನೆಲೆಯಾದಿ ಕೇಶವನನ ಕಂಡೆ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಹಿ ಸೃಷ್ಟಿಗೀಶನೆ ಶ್ರೀರಂಗಶಾಹಿ ಸೃಷ್ಟಿಗೀಶನೆ ಶ್ರೀರಂಗಶಾಹಿ. ಈ ದಿನದ ಸಂಘದ ಸಭೆಗೆ ಸರಿಯಾದ ಸಮಯಕ್ಕೆ ಹಾಜರಾಗಿರುವ ಸಂಘದ ಸದಸ್ಯ ನಾಗರತ್ನರವರಿಗೆ ಪ್ರತಿನಿಧಿ ಕಡೆಯಿಂದ ಬಹುಮಾನ ವಿತರಣೆ.
ಧನ್ಯವಾದಗಳು ಸುಷ್ಮಿತಾ ಅವರೇ. ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಪಾರ್ವತಿ ನಂದನ ಶುಭಾನನ ಪಾರ್ವತಿ ನಂದನ ಶುಭಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಷಣ್ಮುಖ ಸೋದರ ಗಜಾನನ ಷಣ್ಮುಖ ಸೋದರ ಗಜಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ ಗೌರಿ ನಂದನ ಗಜಾನನ ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ ವಾಲಿ ಹಾಡೆನ್ನಲಾಲಿ ನನ್ನ ಚೆಲುವಿಗೆ ಸೊಗಸಾಗಲಾಲಿ ಮನಗೆ ಮುಗಿಲೇನ ರಾಜಕುಮಾರಿ ಕನಸಾಗೆ ಬರುವೇನ ಕೇಳೆ ಸಿಂಗಾರಿ ಹಾಯಾಗಿ ಮನಗೆ ಜೋಗುಳ ಕೇಳಿ ಜಗದೊಳಗೆ ಮೊದಲು ಜನಿಸಿದಳು ಹುಡುಕಿದರೆ ಮೂಲ ಸಿಗದಯ್ಯ ದಡವಿರದ ಕರುಣೆ ಕಡಲಿವಳು ನರಳುವಳು ಹೇಗೋ ನವಮಾಸ ಗಂಗೆ ತುಂಗೆಗಿಂತ ಪಾವನಳು ಬೀಸೋ ಗಾಳಿಗಿಂತ ತಂಪಿವಳು ಜಗತ್ತೂಗೋ ಜನನಿ ಜೀವದ ಜೀವತಾಯಿ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು ಕನ್ನಡ ನಾಡಿನ ಜೀವನದಿ ಕಾವೇರಿ ಓ ಜೀವನದಿ ಈ ಕಾವೇರಿ ಅನ್ನವ ನೀಡುವ ದೇವನದಿ ವೈಯಾರಿ ಓ ಜೀವನದಿ ಈ ಕಾವೇರಿ ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದರೆ ಒಲಿದೊಲಿದು ಬಾರೆಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ ಕಾಶಿಲಿ ಸ್ನಾನ ಮಾಡು ಕಾಶ್ಮೀರ ಸುತ್ತಿ ನೋಡು ಜೋಗಾದ ಗುಂಡಿ ಒಡೆಯ ನಾನೆಂದು ಕೂಡಿ ಹಾಡು ಕಾಶ್ಮೀರ ಸುತ್ತಿ ನೋಡು ಜೋಗಾದ ಗುಂಡಿ ಒಡೆಯ ನಾನೆಂದು ಕೂಡಿ ಹಾಡು ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಕನ್ನ ಕೆಟ್ಟಬೇಕು ಇದು ಜಡಕ ಬಂಡಿ ಇದು ಹಿಡಿಯೋಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಈಗ ಮಹಿಳಾ ದಿನಾಚರಣೆ ವಿಡಿಯೋಗಳನ್ನ ಮಾಡಿದ್ದೀನಿ ಅಲ್ವಾ ಆ ವಿಡಿಯೋಗಳಿಗೆ ಸುಮಾರು ಹಾಡುಗಳನ್ನ ನಮ್ಮ ಈ ಶಾರದಾ ಗ್ರೂಪ್ನಲ್ಲಿರುವಂಥ ನಮ್ಮ ಗೆಳತಿ ಹೇಮ ಅವ್ರ ಮಗಳು ವೀರಪ್ಪದಿಂದ ನಮಗೆ ಆಡಿಯೋ ಕಳಿಸಿದ್ಲು. ಅದರಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಒಳ್ಳೆ ಕಮೆಂಟ್ಸು ಕೂಡ ಬಂದಿದೆ. ಒಳ್ಳೆ ಪಿಕ್ಚರ್ ಹಾಡಿರ್ತಾರೆ, ತುಂಬ ವೈಬ್ಸ್ ಇದೆ, ತುಂಬ ಚೆನ್ನಾಗಿ ಹಾಡಿರ್ತಾರೆ.
ಅದು ತುಂಬ ತುಂಬ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ನಮ್ಮ ಗ್ರೂಪ್ನಲ್ಲಿ ಇರುವಂಥ ಸುನೀತನು ತುಂಬ ಟ್ಯಾಲೆಂಟೆಡ್ ಹುಡುಗಿ. ಅವಳು ಇವತ್ತು ಅದೇ ಹಾಡು ಹೇಳ್ತಿದ್ದಾರೆ, ಈ ಶತಮಾನ ಮಾದರಿಯನ್ನು. ನೀವು ಅವ್ರ ಜೊತೆ ದನಿಗೂಡಿಸಿ ಹಾಡಿ. ಹೃದಯ ವೀಣೆಯ ಮೀಡಿ ಮಧುರ ಗೀತೆಯ ನೀಡೆ ವಾತಾಯಿ ಭಾರತೀಯೇ ವಾಗಭಾಗೀರಥಿಯೇ. ಕನ್ನಡದ ಕಸ್ತೂರಿ ತಿಲಕವಿಟ್ಟು ಕನ್ನಡದ ಕಾವ್ಯಗಳ ಮಾಲೆ ತೊಟ್ಟು ಕನ್ನಡದ ಕಾಲ್ಗೆಜ್ಜೆ ನಾದವಿಟ್ಟು ಹೊನ್ನುಡಿಯ ಭೂಮಿಯಲ್ಲಿ ಹೆಜ್ಜೆ ಇಟ್ಟು ವಾತಾಯಿ ಭಾರತೀಯೇ ಭಾವ